ಹಾಯ್ ಗಾಯ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಂದನಗಿರಿ ಬಂದು ತುಮಕೂರು ರೋಡಲ್ಲಿರೋದು. ಬೆಂಗಳೂರಿನಿಂದ ಸುಮಾರು 65 ಕಿಲೋಮೀಟ್ರ್ ಆಗುತ್ತೆ. ನಾವು ಇವತ್ತು ನೆಲಮಂಗಲ ರೂಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವಿವತ್ತು ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸಿಟಿ ಬಿಟ್ಟು ಹೋಗೋ ಮಜಾನೇ ಬೇರೆ. ಆ ಕಡೆ ಈ ಕಡೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಅಡಿಕೆ ತೋಟ, ಮಾವಿನ ತೋಪು ಮತ್ತು ತೆಂಗಿನ ಮರದು ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್, ಇವಾಗ ನೋಡಿ ನೆಲಮಂಗಲಕ್ಕೆ ಬಂದು ರೀಚ್ ಆಗಿದ್ದೀವಿ. ನೆಲಮಂಗಲದಿಂದನೂ ಮುಂದಕ್ಕೆ ಹೋಗಬೇಕು. ಒಂದು 16 ಕಿಲೋಮೀಟ್ರ್ ಆಗುತ್ತೆ ನೆಲಮಂಗಲದಿಂದ. ನೋಡಿ ಹನುಮಾನ್ ಸ್ಟ್ಯಾಚು ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ. ನೆಲಮಂಗಲಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಹನುಮಂತ. ಎಲ್ಲ ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜಸ್ಟ್ ಇವಾಗ ತಾನೇ ಟೋಲ್ ಬಿಟ್ಟು ಮುಂದೆ ಪಾಸ್ ಆದ್ವಿ. ಪಾಸಾಗಿ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳೇ ಜಾಸ್ತಿ ಬರುತ್ತೆ. ಈ ಕಡೆ ನೋಡಿ ತುಂಬ ಲಾರಿಗಳು. ನಾವು ಹೋಗ್ಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು. ಗೊತ್ತಲ್ಲ, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ಹೆವಿ ಟ್ರಾಫಿಕ್ಕು. ಫೈನಲಿ ಮಂದನಗಿರಿ ಎಂಟ್ರೆನ್ಸಿಗೆ ಬಂದ್ವಿ. ನೋಡಿ ಇದೇ ಎಂಟ್ರೆನ್ಸು. ನಾವು ಎಂಟ್ರೆನ್ಸಿಂದ ಇನ್ನೂ 1.5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಫೈನಲಿ ರೀಚ್ ಆದ್ವಿ. ಬನ್ನಿ ಒಳಗಡೆ ಹೋಗೋಣ. ವೆಹಿಕಲ್ ಪಾರ್ಕಿಗೆ 10 ರೂಪೀಸ್ ಕೊಡಬೇಕು. ನೋಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ನಿಮಗೆ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ. ಈ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ನೋಡ್ಕೊಂಡು ಹೋಗಿ. ಕರ್ನಾಟಕ ಟೂರಿಸಂ ಇದ್ರದ್ದು.
ನೋಡಿ ಇದೇ ಎಂಟ್ರೆನ್ಸು. ಎಂಟ್ರೆನ್ಸ್ ಫೀಸ್ ಬಂದು 10 ರೂಪೀಸ್ ಇರುತ್ತೆ. ನೋಡಿ ಒಳಗಡೆ ಎಷ್ಟು ಕ್ಲೀನಾಗಿತ್ತು ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಬೆಟ್ಟ ಹತ್ತಬೇಕು, ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಹೋಗೋಣ ಅಲ್ಲಿಗೆ. ನೋಡಿ ನಾಯಿಗಳೆಲ್ಲ ಆರಾಮಾಗಿ ರೆಸ್ಟ್ ತಗೊತಾ ಇತ್ತು. ನಾವು ಹೋದಾಗಲೇ ಒಂದು 12:30 ಆಗಿತ್ತು ಅನಿಸುತ್ತೆ ಟೈಮು. ಎಲ್ಲ ಖಾಲಿ ಇತ್ತು, ಯಾರೂ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಾವು ಹೋಗಿ ಬಂದಮೇಲೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಗಾರ್ಡನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ನು. ಒಳಗಡೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಅಲೋಡ್ ಇರಲಿಲ್ಲ. ಅದಕ್ಕೆ ದೂರದಿಂದನೇ ಒಂದು ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಹಾಗೆ ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬೆಟ್ಟ ಹತ್ತೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಷ್ಟು ಮೆಟ್ಲಿದೆ ಅಂತ ಕೌಂಟ್ ಮಾಡಬೇಕು ಅಂತ ಹೇಳಿದ್ದೆ. ಸುಮಾರು 450 ಮೆಟ್ಲಿದೆ. ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು. ಎಷ್ಟು ಚೆನ್ನಾಗಿದೆ ಅಂದರೆ ಹತ್ತಬೇಕಾದ್ರೆ ವ್ಯೂಸು ಮತ್ತು ಆ ವಿಂಡ್ ಗಾಳಿ ತುಂಬ ಚೆನ್ನಾಗಿದೆ. ಒರಿಜಿನಲ್ ಟ್ರೀ ಅಂತ ಅನ್ಕೊಂಡಿದ್ವಿ, ಆ್ಯಕ್ಚುಲಿ ಇದು ಒರಿಜಿನಲ್ ಅಲ್ಲ. ಮೇಲ್ಗಡೆನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಎಲ್ಲ ನೀಟಾಗಿ ಕ್ಲೀನಾಗಿತ್ತು.
ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮುಂದ್ಗಡೆಯಿಂದ ಬರಬೇಕಾಯಿತು, ನಾವು ಆ ಕಡೆ ಹಿಂದ್ಗಡೆಯಿಂದ ಸ್ಟೆಪ್ ಹತ್ಕೊಂಡ್ಬಂದ್ವಿ. ಮುಂದ್ಗಡೆಯಿಂದ ಬಂದಿದ್ರೆ ನಿಮಗೆ ಲೇಕ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ತುಂಬ ಹತ್ರ, ನಿಮಗೆ ಏನು ಸ್ಟೆಪ್ ಹತ್ತಂಗಿಲ್ಲ. ಸ್ಟೆಪ್ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಲೆಫ್ಟ್ ಸೈಡ್ಗೆ. ಆ ರೋಡಿಂದ ಬಂದರೆ ನಮ್ಗೆ ಈ ಕಡೆ ಜಾಯ್ನ್ ಆಗುತ್ತೆ. ನಾವು ಇನ್ನೇನು ಬೆಟ್ಟ ಇಳಿಯೋಣ ಅಂತ ಬಂದ್ವಿ. ನೋಡಿದ್ರೆ ಕಾಲೇಜ್ ಮಕ್ಕಳೆಲ್ಲ ಬಂದಿದ್ರು ನೋಡೋಕ್ಕೆ. ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ಸಿಕ್ಕಾಬಟ್ಟೆ ಗಾಳಿ ಇತ್ತು. ನಾವು ನಿಧಾನಕ್ಕೆ ಇಳಿದ್ವಿ. ಹಾಗೆ ಮಳೆ ಬರೋ ಥರ ಬೇರೆ ಆಯಿತು, ಅದಕ್ಕೆ ಬೇಗ ಬೇಗ ಕೆಳಗಡೆ ಇಳಿದ್ವಿ. ನಾವು ಹಾಗೆ ಕೆಳಗಡೆ ಇಳಿದಾಗ 3 ಗಂಟೆ ಆಗಿತ್ತು. ಇನ್ನೇನು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆನ್ ದ ವೇ ಬರ್ಬೇಕಾದ್ರೆ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಸಿಕ್ತು, ಅಲ್ಲೇ ಲಂಚ್ ಮಾಡೋಣ ಅಂತ ಹೋದ್ವಿ. ಲಂಚ್ಗೆ ಸೌತ್ ಇಂಡಿಯನ್ ಮೀಲ್ಸು, ಪಾಲಕ್ ಪನ್ನೀರು ಮತ್ತು ರೋಟಿ ಕರಿ ತೊಗೊಂಡ್ವಿ. ಹಾಗೆ ಸುತ್ತ ನೋಡ್ಬೇಕಾದ್ರೆ ಬೊಂಬಾಟ್ ಭೋಜನದಿಂದ ಸಿಹಿ ಕಹಿ ಅಂಕಲ್ ಬೇರೆ ಬಂದಿದ್ರು ಅನಿಸುತ್ತೆ ನೋಡಿ. ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ, ಟೋಕನ್ ಆಫ್ ಅಪ್ರಿಷಿಯೇಷನ್. ಲಂಚೆಲ್ಲ ಮುಗಿಸ್ಕೊಂಡು ಹಾಗೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಬೈ ಗಾಯ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಬಾಯ್.